ನೀನೆಂದರೆ ನನಗೆ ಇಷ್ಟ. ಅಧ್ಯಾಯ 1. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬ ಹುಡುಗ, ಅದೇ ಕಂಪನಿಗೆ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಳು ಎಂಬ ಹುಡುಗಿ. ಮೊದಲನೇ ದಿನ ಆ ಹುಡುಗಿಯನ್ನು ನೋಡಲು ಆಗಲಿಲ್ಲ. ಜೊತೆಯಲ್ಲಿ ಇದ್ದ ಎಲ್ಲ ಹುಡುಗರು ಹೇಳುತ್ತಿದ್ದರು, ಹೊಸದಾಗಿ ಸೇರಿರುವ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಎರಡನೇ ದಿನ ಆ ಹುಡುಗಿಯನ್ನು ನೋಡಲೇಬೇಕೆಂದು ಬಾಗಿಲ ಬಳಿ ಕಾಯುತ್ತಲೇ ಇದ್ದ. ನೋಡುತ್ತಲೇ ಮೋಡ ಕವಿದು ತುಂತುರು ಹನಿ ಬೀಳುತ್ತಿತ್ತು. ಕೊಡೆ ಹಿಡಿದು ಆ ಹುಡುಗಿ ಕೆಲಸಕ್ಕೆ ಬಂದಳು. ಕೊಡೆ ಹಿಡಿದ ಕಾರಣ ಆ ಹುಡುಗಿಯ ಮುಖವನ್ನು ನೋಡಲು ಸಾಧ್ಯವಾಗಲಿಲ್ಲ. ಆಕೆಯ ಕಾಲುಗಳನ್ನು ನೋಡಿದ. ಕಾಲಿನಲ್ಲಿ ದಪ್ಪನೆಯ ಕಾಲ್ಗೆಜ್ಜೆ ಹಾಕಿದಳು. ಕೆಲಸದ ಸಮಯವಾಯಿತೆಂದು ಹೊರಟು ಹೋದ. ಆ ಹುಡುಗಿಯ ಕೆಲಸ 2ನೇ ಮಹಡಿಯಲ್ಲಿ, ಮೊದಲನೇ ಮಹಡಿಯಲ್ಲಿ ಈ ಹುಡುಗನ ಕೆಲಸ. 3ನೇ ದಿನ ಆ ಹುಡುಗ ನೋಡಲೇಬೇಕೆಂದು ಆಚೆ ನಿಂತು ಬಿಟ್ಟ. ಆ ಹುಡುಗಿ ಬರುತ್ತಿದ್ದಳು. ಇವನು ನೋಡುತ್ತಲೇ ಅವಳ ಸೌಂದರ್ಯಕ್ಕಿಂತ ಅವಳ ಹಣೆಯಲ್ಲಿ ಎದ್ದ ಕುಂಕುಮ, ಕಿವಿಯಲ್ಲಿದ್ದ ಓಲೆ, ಕೈಯಲ್ಲಿದ್ದ ಬಳೆಗಳು, ಅವಳ ತಲೆಯಲ್ಲಿ ಇದ್ದ ಮಲ್ಲಿಗೆ ಹೂವುಗಳು, ಅವಳ ಮೂಗುಬೊಟ್ಟು ಇವೆಲ್ಲವನ್ನು ನೋಡುತ್ತಾ ಆ ಹುಡುಗ ತನ್ನನ್ನು ತಾನು ಮರೆತುಬಿಟ್ಟ. ಅವಳನ್ನು ಮನಸ್ಸಿನಲ್ಲಿಯೇ ಪ್ರೀತಿಸಲು ನಿರ್ಧರಿಸಿದ. ತುಂಬ ಸಾಧಾರಣವಾದ ಹುಡುಗ. ಅವಳನ್ನು ಮಾತನಾಡಿಸಲು ತುಂಬ ತಿಂಗಳುಗಳನ್ನು ತೆಗೆದುಕೊಂಡ. ನಂತರ ಆಕೆಯ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡ. 1 ವರ್ಷದ ನಂತರ ಹುಡುಗ ಅವಳ ಬಳಿ ಹೇಳಿದ, ನೀನೆಂದರೆ ನನಗೆ ಇಷ್ಟ ಎಂದು. ಅದಕ್ಕೆ ಆ ಹುಡುಗಿ ಒಪ್ಪಲಿಲ್ಲ. ಏಕೆಂದು ಆ ಹುಡುಗನಿಗೂ ತಿಳಿಯಲಿಲ್ಲ. ಈ ಹುಡುಗನಿಗೆ ಆ ಹುಡುಗಿಯೊಬ್ಬಳ ಸ್ನೇಹಿತೆಯಾಗಿದ್ದಳು. ಆದರೆ ಆ ಹುಡುಗಿಗೆ ಸ್ನೇಹಿತರು ತುಂಬ ಇದ್ದರು. ದಿನದಿಂದ ದಿನಕ್ಕೆ ಈ ಹುಡುಗ ತುಂಬ ಕೊರಗುತ್ತಿದ್ದ. ಆ ಹುಡುಗಿಯನ್ನು ಬೇಡಿಕೊಳ್ಳುತ್ತಿದ್ದ, ನಾನು ನಿನ್ನ ತುಂಬ ಇಷ್ಟಪಡುತ್ತೇನೆ ಎಂದು. ಆದರೆ ಹುಡುಗಿ ಇವನ ಬಗ್ಗೆ ಯೋಚನೆಯೂ ಮಾಡುತ್ತಿರಲಿಲ್ಲ. ಹುಡುಗನ ಜೊತೆ ಮಾತನಾಡಲು ಅವಳಿಗೆ ಸಮಯ ಇರುತ್ತಿರಲಿಲ್ಲ. ಈ ಹುಡುಗ ಏನಾದರೂ ಕೇಳಿದರೆ ತುಂಬ ಸುಳ್ಳನ್ನು ಹೇಳುತ್ತಿದ್ದಳು. ಅದನ್ನೆಲ್ಲ ನಂಬುತ್ತಿದ್ದ ಈ ಹುಡುಗ ಅವನ ಪ್ರೀತಿ ತುಂಬ ಜಾಸ್ತಿ. ಹಾಗೆ ಆ ಹುಡುಗಿಯ ಬಳಿ ಹೇಳಿದ, ನೀನು ನಿನ್ನ ಸ್ನೇಹಿತರ ಜೊತೆ ತುಂಬ ಕಾಲ ಕಳೆಯುತ್ತೇನೆ, ನನಗೆ 10 ನಿಮಿಷ ಸಿಗುತ್ತೀಯಾ ಎಂದು ಕೇಳಿಕೊಂಡ. ಮನಸ್ಸಿಲ್ಲದಿದ್ದರೂ ಆ ಹುಡುಗಿ ಒಪ್ಪಿಕೊಂಡಳು. ಆಗ ಕೆಲಸ ಮುಗಿಸಿಕೊಂಡು ಹೊರಟರು. ಅದೇ ಮೊದಲಾಗಿ ಅವರಿಬ್ಬರು ಜೊತೆಯಾಗಿ ದೇವಸ್ಥಾನಕ್ಕೆ ಹೊರಟರು. ಹುಡುಗ ಅಂದುಕೊಂಡಿದ್ದ, ಅವಳ ಕಾಲನ್ನಾದರೂ ಹಿಡಿದು ಬೇಡಿಕೊಳ್ಳಬೇಕು, ಇಲ್ಲವಾದರೆ ಸತ್ಯ ಹೋಗಬೇಕೆಂದು ಅಂದುಕೊಂಡಿದ್ದೇನೆ. ಆದರೆ ಕಾಲ ಅವನಿಗೆ ಸರಿಯಾದ ಪಾಠ ಹೇಳಿದ್ದು. ದೇವರ ದರ್ಶನ ಮುಗಿಸಿಕೊಂಡು ಹೊರಗೆ ಬಂದು ಮೆಟ್ಟಿಲ ಮೇಲೆ ಕುಳಿತರು. ಅವಳ ಕಾಲಿನ ಬಳಿ ಹುಡುಗ ಕುಳಿತುಕೊಂಡನು. ಇಬ್ಬರು ಮಾತನಾಡುತ್ತಿದ್ದರು. ಅಲ್ಲಿ ನಡೆದ ಘಟನೆಯನ್ನು ಆ ಹುಡುಗ ಹೇಳಲಿಲ್ಲ. ಮರಳಿ ಮನೆಗೆ ಅವರಿಬ್ಬರು ಹೋದರು. ದೇವಸ್ಥಾನದಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಹುಡುಗ ಹುಚ್ಚನಾಗಿ ವರ್ತಿಸುತ್ತಿದ್ದ. ಕೆಲಸಕ್ಕೆ ಹೋದಾಗ ಅವಳ ಮುಖವನ್ನು ನೋಡಿದಾಗ ಹುಚ್ಚನ ಆಗುತ್ತೇನೋ ಎಂದು ಹೆದರಿ ಆ ಕೆಲಸವನ್ನು ಆ ದಿನವೇ ಬಿಟ್ಟು. ಅನಂತರ ಅವಳ ನೆನಪು ಹೆಚ್ಚಾಗಿತ್ತು. ತುಂಬ ದಿನ ಕಳೆದರೂ ಆ ಹುಡುಗಿ ಒಂದು ಫೋನು ಮಾಡದೆ ಸುಮ್ಮನಾಗಿ ಬಿಟ್ಟಳು. ಇತ್ತ ಹುಡುಗ ಅವಳಿಲ್ಲದೆ ಬದುಕಲಾರೆ ಎಂದು ಸಾಯಲು ತೀರ್ಮಾನಿಸಿದನು. ಅದನ್ನು ಸಹ ಈ ಹುಡುಗ ಆ ಹುಡುಗಿಗೆ ಫೋನ್ ಮಾಡಿ ಹೇಳಿದ. ಅದಕ್ಕೆ ಆ ಹುಡುಗಿ, ನಿನಗೆ ಹುಚ್ಚು ಹಿಡಿದಿದೆ, ಏನಾದರೂ ಮಾಡಿಕೋ ಎಂದು ಹೇಳಿದಳು. ಇಂದು ಕೊನೆ ಎಂದು ಹುಡುಗ ನಿರ್ಧರಿಸಿ ವಿಷವನ್ನು ಸೇವಿಸಿಬಿಟ್ಟ. ಯಾರೋ ಮಾಡಿದ ಪುಣ್ಯವೋ ಗೊತ್ತಿಲ್ಲ, ಸ್ನೇಹಿತರ ಸಹಕಾರದಿಂದ ಬದುಕಿದ. ಅದೇ ಹುಡುಗಿಯ ಎಲ್ಲ ಸಂಪರ್ಕವನ್ನು ಕಡಿದು ಹಾಕಿದ. ಎಲ್ಲವನ್ನೂ ಬರೆಯಬೇಕೆಂದು ಹೊಸ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. 3 ವರ್ಷ ಕಳೆಯಿತು. ಎಲ್ಲವನ್ನೂ ಮರೆತು ಸಾಧಾರಣ ಜೀವನವನ್ನು ನಡೆಸುತ್ತಿದ್ದ. ಹುಡುಗನಿಗೆ ಮತ್ತೆ ಹಳೆ ಕಂಪನಿಯಿಂದ ಫೋನ್ ಬಂದಿತ್ತು. ಮತ್ತೆ ನೀನು ಕೆಲಸಕ್ಕೆ ಬರಬೇಕೆಂದು, ಸಂಬಳ ಕೂಡ ಜಾಸ್ತಿ ಕೊಡುತ್ತೇನೆಂದರು. ದುಡ್ಡಿನ ಅಗತ್ಯ ನನಗಿತ್ತು. ಆದ ಕಾರಣ ಹೋಗಬೇಕೆಂದು ನಿರ್ಧರಿಸಿದೆ. ಆದರೆ ನಾನು ಸಾಯುವವರೆಗೂ ನೋವನ್ನು ಕೊಟ್ಟ ಗೆಳತಿ ಇದ್ದಾಳೆ ಎಂದು ಗೊತ್ತಿತ್ತು. ಸಂಪೂರ್ಣವಾಗಿ ಅವಳನ್ನು ಮರೆತಿದ್ದೇನೆ ಎಂದುಕೊಂಡು ಪುನಃ ಕೆಲಸಕ್ಕೆ ಹೋದೆ. 3 ತಿಂಗಳು ಕಳೆಯಿತು. ಅವಳನ್ನು ನೋಡುತ್ತಿರಲಿಲ್ಲ. ಅದೊಂದು ದಿನ OT ಇದ್ದ ಕಾರಣ ರಾತ್ರಿ 7 ಗಂಟೆಯವರೆಗೂ ಬಂದೆವು. ಮಳೆ ಬರುತ್ತಿತ್ತು. ಆ ಹುಡುಗಿ ನಡೆದುಕೊಂಡು ಹೋಗುತ್ತಿದ್ದಳು. ಹುಡುಗ ಹೋಗುವ ದಾರಿಯಲ್ಲಿ ಅವಳ
ಮನೆ ಇತ್ತು. ಹುಡುಗನ ಮನಸ್ಸು ಕೇಳಲಿಲ್ಲ. ಅವಳ ಬಳಿ ಹೋಗಿ ಗಾಡಿ ನಿಲ್ಲಿಸಿದ. ಮಳೆ ಬರುತ್ತಿದೆ, ನೆನೆಯಬೇಡ, ಮನೆಗೆ ಹೊರಗೆ ಬಿಡುತ್ತೇನೆ ಎಂದು ಏನೂ ಮಾತನಾಡದೆ ಆ ಹುಡುಗಿ ಕುಳಿತುಕೊಂಡಳು. ಮನೆಗೆ ಬಿಟ್ಟು ಆ ಹುಡುಗ ಹೊರಟೇ ಹೋದ. ಕೆಲವು ದಿನಗಳ ನಂತರ ಮತ್ತೆ ಅವರಿಬ್ಬರು ಮಾತನಾಡಲು ಆರಂಭಿಸಿದರು. ಆ ಮಾತು ಮತ್ತೆ ಸ್ನೇಹಕ್ಕೆ ತಿರುಗಿತು. ದಿನವೂ ಮಾತನಾಡಲು ಪ್ರಾರಂಭಿಸಿದರು. ಆಗ ಆ ಹುಡುಗ ಹೇಳುತ್ತಿದ್ದನು, ನೀನೆಂದರೆ ನನಗೆ ಇಷ್ಟ ಎಂದು. ಆಗ ಆ ಹುಡುಗಿ ಹೇಳಿದಳು, ಹಾಗಿದ್ದರೆ ನನ್ನನ್ನು ಮದುವೆ ಮಾಡಿಕೋ ಎಂದು. ಆಗ ಆ ಹುಡುಗ ಹೇಳಿದ ಈ ಮಾತು 3 ವರ್ಷದ ಹಿಂದೆ ಹೇಳಿದರೆ ಆಗುತ್ತಿದೆ ಎಂದು. ಯಾಕೆ ಈಗ ಆಗಲ್ಲ ಎಂದು ಹುಡುಗಿ ಕೇಳಿದಳು. ಅದಕ್ಕೆ ಆ ಹುಡುಗ ಹೇಳಿದೆ, ನಿನ್ನಿಂದ ದೇಹಕ್ಕೆ ಆದ ಗಾಯಗಳು ವಾಸಿಯಾಗಿದೆ, ಆದರೆ ಹೃದಯಕ್ಕೆ ಆದ ನೋವುಗಳು ಇನ್ನೂ ಹಾಗೇ ಇವೆ ಎಂದು. ಆಗ ಆ ಹುಡುಗಿ ಮೌನವಾಗಿ ಬಿಟ್ಟಳು. ನೀನೆಂದರೆ ನನಗಿಷ್ಟ, ಆದರೆ ಮದುವೆಯಾಗ ಅಷ್ಟಲ್ಲ. ನಿನ್ನನ್ನು ಮರೆತು ಇರುತ್ತೇನೆ. ನೀನು ಕೊಟ್ಟ ನೋವುಗಳನ್ನೆಲ್ಲ ನಾನು ಮದುವೆಯೂ ಸಹ ಆಗೋಲ್ಲ. ನಿನಗೋಸ್ಕರ ಏನಲ್ಲ, ನಾನು ಎಲ್ಲವನ್ನೂ ನಂಬುತ್ತೇನೆ, ಸುಳ್ಳನ್ನು ಹೇಳುವುದಿಲ್ಲ. ಕಲ್ಲಿನ ಹೃದಯ ನಿನ್ನದು, ಇಂದು ಕರಗಿದೆ, ಹೂವಾಗಿದೆ. ಹೂವಿನ ಹೃದಯ ನನ್ನದು, ಇಂದು ನೊಂದಿ ಕಲ್ಲಾಗಿದೆ. ನನ್ನನ್ನು ಕ್ಷಮಿಸಿಬಿಡು. ಇಂದು ಆ ಹುಡುಗಿ ತುಂಬ ನೊಂದು ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಎಂದುಕೊಂಡಿದ್ದೇನೆ. ಈಗ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಸಾಯುವಷ್ಟು ನೋವು ಕೊಟ್ಟ ಆ ಹುಡುಗಿಯನ್ನು ಹುಡುಗ ಪ್ರೀತಿಸುತ್ತಾನೆ ಅಥವಾ ಸ್ನೇಹಿತರಾಗಿ ಉಳಿಯುತ್ತಾರೆ? ಕಾದು ನೋಡಬೇಕಾಗಿದೆ. ಮುಂದುವರೆಯುವುದು ಈ ಕತೆ.